ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಹೊಡ್ಕೊಂತ ಇದ್ದಾರೆ. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರೈತರು 500ಕ್ಕೂ ಎಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ, ಇದು ಸತ್ವ ಇರುವಂತದ್ದು, ಜೀವ ಇರುವಂತ ಹೋರಾಟ. ರೈತರ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಜಮೀನಿನ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ. ಇವತ್ತು ಪೇಜ್ ಗಟ್ಲೆ ಎಲ್ಲಾ ಪೇಪರ್ ನೋಡಿ, ಫ್ರಂಟ್ ಪೇಜ್ ಪ್ರಶ್ನೆಗಳ ಸರ್ಮಾಲೆ. ಯಾರಿಗೆ? ನಮಗೆ, ಬಿಜೆಪಿ ಮತ್ತು ಜೆಡಿಎಸ್ಗೆ ಸರ್ಮಾಲೆ ಹಾಕಿ ಅದರಲ್ಲೆಲ್ಲ ಡೀಟೈಲ್ ಹಾಕಿದ್ದಾರೆ. ನಮ್ಗೆ ಹೇಳಿದ್ದಾರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತೆ. ಒಪ್ಕೊಂತೀರಾ ನೀವು ಪ್ರಾಯಶ್ಚಿತ್ತ ಯಾತ್ರೆ ಅಂತ? ಒಪ್ಕೊಂತೀರಾ? ಇದೇ ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು ಅವತ್ತು ಬಿಡದಿ ಜಮೀನು ಏನು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಯಿತು. ಸುಮಾರು 25 ಜನ ಅಲ್ಲ 23 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು. ಇದೇ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮೆಂಬರು. ಅದರಲ್ಲಿ ಏನೇನಿದ್ದಾರೆ ಗೊತ್ತಾ? ಅವರು ವರದಿ ಕೊಟ್ಟಿದ್ದಾರೆ, ಒಂದು 60-70 ಪೇಜ್ ವರದಿ. ಈ ಭೂಮಿ ಮುಟ್ಟಬಾರ್ದು, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಕುರಿಗಳಿದ್ದಾರೆ, ಹಸುಗಳಿದ್ದಾರೆ. ಇದನ್ನ ಮುಟ್ಟಿದ್ರೆ ನಿಮ್ ಸರ್ಕಾರ ಸರ್ವನಾಶ ಆಗುತ್ತದೆ ಅಂತ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹ ಮಾಡಿದ್ರಿ ಅಂತ ಇದೇ ಡಿ.ಕೆ. ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡ್ಕೊಬೇಕು? ನೀವೇ ಹೇಳೋರು. ಇಲ್ಲಿ ಬರಲ್ಲ, ಬಿಡದಿ ಮಾಡಬಾರ್ದು ಅಂತ ಹೇಳಿದ್ರು ನೀವೇ ತಾನೇ. ಈಗ ಯಾವ ಮುಖ ಇಟ್ಕೊಂಡು ಇದು ಈ ಯೋಜನೆಯನ್ನ ಮಾಡ್ತಾ ಇದ್ದೀರಿ? ಉತ್ತರ ಕೊಡಿ ನೀವು. ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತಾ ಇದ್ದಲ್ಲ, ಅಲ್ಲಿ ನಾವು ಅದನ್ನು ಬಹಿರಂಗ ಮಾಡ್ತೀವಿ. ನಿಮ್ಮ ಯೋಗ್ಯತೆಯನ್ನ ಹರಾಜು ಹಾಕ್ತೀವಿ ಅವತ್ತು ಇಡೀ ರಾಜ್ಯಕ್ಕೆ. ನಾವು ಜನಗಳ ಮುಂದೆ ಹೇಳೋದೇನು, ನೀವು ಒಳ್ಳೆ ಹೊಡೆಯಕ್ಕೆ ಬಂದಿರುವಂತದ್ದು. ಬಿಡುಗೆ ಜಯಕ್ಕೆ ಬಂದಿದ್ದೀರಾ, ಒಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ. ಇಲ್ಲಿ 2,700 ಎಕರೆ ಸರ್ಕಾರಿ ಜಮೀನಿತ್ತು. ಇಲ್ಲ ಇವತ್ತು 700 ಎಕರೆ, ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ ಯಾರಿಗೂ. ಎಲ್ಲರ ಹೆಸರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗೆ ದುಡ್ಡು ಕೊಡು, ನನಗೆ ದುಡ್ಡು ಕೊಡು ಅಂತ, ನನಗೆ ದುಡ್ಡು ಕೊಡು ಅಂತ. ರೈತರೆಲ್ಲ ಕೇಳ್ತಾ ಇರೋದು, ಯಾರ್ಯಾರು ಈ ಅಕ್ರಮ ಭೂಮಿಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಕೇಳ್ತಾ ಇರೋದು, ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ನೀವು ಅದನ್ನ ಬೋಗಸ್ ಅಂತ ಹೇಳ್ತೀರಾ? ಕಾಂಗ್ರೆಸ್ ಮನೆಯಾಳ ಕೆಲಸಕ್ಕೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಯಶಸ್ವಿ ಆಗಬೇಕು. ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡಬೇಕು. ನಡೆದೋಗಿದ್ದಾರೆ. ಅವ್ರಿಗೆ ಭಯ ಇಲ್ಲ ಅಂದಿದ್ರೆ ಯಾಕಪ್ಪ? ಅದಕ್ಕೆಲ್ಲ ಎಷ್ಟು ಗೊತ್ತಾ? ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ 4 ಕೋಟಿ ಬಿರಿ ಅಡ್ವರ್ಟೈಸ್ಮೆಂಟ್ಗೆ ಭಯ ಬಿದ್ದಿದ್ದಾರೆ ಇಲ್ಲ? ಪೋಸ್ಟರ್ ಅಂಟಿಸಿದ ದಾರಿ ಎತ್ತುಕೊಂಡು ಭಯ ಬಿದ್ದಿದ್ದಾರೆ ಇಲ್ಲ? ಭಯ ಅಲ್ಲ. ಈ ಯಾತ್ರೆ ಮುಗಿಯೋದ್ರೊಳಗಡೆ ವಿಧಾನಸಭೆ ಅಧಿವೇಶನ ಆಗಲು ಯಾವುದೇ ಕಾರಣಕ್ಕೂ ಈ ಬಿಡದಿ ಮತ್ತೆ ರೈತರ ಸೊತ್ತಾಗಬೇಕು.
ಕುಮಾರಣ್ಣನ ಸ್ವತ್ಕೋಸ್ಕರ ನಿಖಿಲಿಸ್ಕೊಳ್ಳೋ ಸ್ವತ್ಕೋಸ್ಕರ ನನ್ನ ಸ್ವತ್ಕೋಸ್ಕರ ನಾವು ಬಂದಿಲ್ಲ ಇಲ್ಲಿ. ನಾವು ಬಂದಿಲ್ಲ ಇಲ್ಲಿ ರೈತರ ಜಮೀನು ರೈತರಿಗೆ ಉಳಿಬೇಕು.